Hello dear students, welcome back to the concept of ratio analysis. ಈವರೆಗೆ ನಾವು ರೇಷಿಯೋ ಅನಾಲಿಸಿಸ್ ನಲ್ಲಿ 3 ಟೈಪ್ಸ್ ನೋಡಿದ್ವಿ. Those were liquidity ratios, solvency ratios and turnover ratios. Turnover ratios ನಲ್ಲಿ ಲಾಸ್ಟ್ ನಾವು stock turnover ratio ನಲ್ಲಿ ಸ್ಟಾಪ್ ಮಾಡಿದ್ದೆ ಕಾನ್ಸೆಪ್ಟ್. Now we shall move for the next one, the most important one, profitability ratios. Profitability ratio. The most important part of the ratio analysis, profitability ratios. The term itself indicates ಇಲ್ಲಿ ನಾವು ಹೆಸರು ನೋಡಿದ್ರೆ ಗೊತ್ತಾಗ್ತಾ ಇದೆ profit ability, the capacity, the ability of a concern to earn the profit as compared to which element. ಒಂದು ಯಾವ ಎಲಿಮೆಂಟ್ ಗೆ ಕಂಪೇರ್ ಮಾಡಿ ನೋಡಬೇಕು, ಆ ಎಲಿಮೆಂಟ್ ಇಂದ ಕಂಪೇರ್ ಮಾಡಿ ನೋಡಿದ್ರೆ ಪ್ರಾಫಿಟಬಿಲಿಟಿ ಹೈಯೆಸ್ಟ್ ಇದೆ ಲೋಯೆಸ್ಟ್ ಇದೆ ಕಂಪೇರ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಅದರ ಜೊತೆಗೆ ಪ್ರಾಫಿಟಬಿಲಿಟಿ ಇದ್ರೆ ಫರ್ದರ್ ಏನು ಕೆಲಸ ಮಾಡಬಹುದು, ಯಾರ್ಯಾರಿಗೆ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಬಹುದು, ಇಂಟ್ರೆಸ್ಟ್ ಪೇಮೆಂಟ್ ಮಾಡೋ ಕೆಪಾಸಿಟಿ ಎಷ್ಟಿರುತ್ತೆ ಅವೆಲ್ಲ ನೋಡಲಿಕ್ಕೆ ಪಾಸಿಬಲ್ ಆಗುತ್ತೆ. ಓಕೆ, ಪ್ರಾಫಿಟಬಿಲಿಟಿ ರೇಷಿಯೋಸ್. ದ ಫಸ್ಟ್ ರೇಷಿಯೋ ಇನ್ ದಿಸ್ ಗ್ರಾಸ್ ಪ್ರಾಫಿಟ್ ratio. The second one is net profit ratio. Then we have operating cost ratio, and here we have the fourth one, operating profit ratio. Gross profit ratio, net profit, operating cost, operating profit. It is ಸ್ವಲ್ಪ operating ratio ಅಂದ್ರು ಸೇಮ್, operating cost ratio ಅಂದ್ರು ಸೇಮ್. ಓಕೆ, operating ratio or operating cost ratio. ಬಟ್ ಸಪರೇಟ್ ಆಗಿ ಕೇಳಿದ್ರೆ ನಿಮಗೆ operating profit ಅಂತ ಮೆನ್ಷನ್ ಮಾಡಬೇಕು. ಓಕೆ, ಪ್ರಾಫಿಟ್ ಅಂದ್ರೆ ಮಾತ್ರ ಫಾರ್ಮುಲಾ ಡಿಫರೆಂಟ್ ಇರುತ್ತೆ. operating or operating cost ಎರಡು ಸೇಮ್ ಬಂದ್ಬಿಡುತ್ತೆ. Okay, here the simple understanding, ಕಾಮನ್ ಆಗಿ ನಾವು ಕೇಳಿದ್ರೆ ಪ್ರಾಫಿಟ್ ಹೈಯೆಸ್ಟ್ ಅರ್ನ್ ಮಾಡಬೇಕು ಅಥವಾ ನಾರ್ಮಲ್ ಪ್ರಾಫಿಟ್ ಅರ್ನ್ ಮಾಡಬೇಕಂದ್ರೂ ಕೂಡ ಎ ಟ್ರೇಡರ್ ವಿಲ್ ಟೆಲ್ ಯು ದಟ್ ಹಿ ಮಸ್ಟ್ ಸೆಲ್ ಹಿಸ್ ಗುಡ್ಸ್. ಆ ಗುಡ್ಸ್ ಸರಕುಗಳು ಏನೆಲ್ಲ ರೆಡಿ ಆಗಿದ್ದಾರೆ ಅಥವಾ ಬೇರೆ ಕಡೆಯಿಂದ ತರಿಸಿದ್ದೀನಿ ಅದನ್ನ ಸೇಲ್ ಮಾಡಿದ್ರೆ, ಸೇಲ್ಸ್ ಟ್ರಾನ್ಸಾಕ್ಷನ್ಸ್ ಆದ್ರೆ ಮಾತ್ರ ಪ್ರಾಫಿಟ್ ಎಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಅಟ್ ಲೀಸ್ಟ್ ಪ್ರಾಫಿಟ್ ಆದ್ರೂ ಅರ್ನ್ ಮಾಡಬಹುದು. In order to pay the rent of the building, in order to pay the salary of employee, ಅದಕ್ಕಾದ್ರೂ ಅಟ್ ಲೀಸ್ಟ್ ಪ್ರಾಫಿಟ್ ರೀಪೇಮೆಂಟ್ ಆಗಿರ್ಬೇಕು ನಮಗೆ. ಓಕೆ, ಆ ಪ್ರಾಫಿಟ್ ಏನು ಬರಬೇಕಾದ್ರೆ ನಾರ್ಮಲ್ ಆಗಿ ವಾಟ್ ವಿ ಮಸ್ಟ್ ಹ್ಯಾವ್ ನೆಟ್ ಸೇಲ್ಸ್ ಏನಿರಬೇಕು, ಸೇಲ್ಸ್ ಮಾಡಿದ್ರೆ ಇರಬೇಕು ಗ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್, ಆಪರೇಟಿಂಗ್ ಕಾಸ್ಟ್, ಆಪರೇಟಿಂಗ್ ಪ್ರಾಫಿಟ್ ಯಾವುದೇ ಇದನ್ನು ನಾವು ಅರ್ನ್ ಮಾಡಬೇಕಪ್ಪ ಟು ಕಾಲ್ ಇಟ್ ಆಸ್ ಎ ಪ್ರಾಫಿಟ್, ಪಾರ್ಟ್ ಆಫ್ ದ ಪ್ರಾಫಿಟ್ ವಿ ಮಸ್ಟ್ ಸೇಲ್. ನಮಗೆ ನಾರ್ಮಲ್ ಆಗಿ ಏನು ಅಂತ ಹೇಳಿದ್ರೆ ಈ ರೇಷಿಯೋದಲ್ಲಿ ಅವ್ರು ಡೈರೆಕ್ಟ್ ಆಗಿ ಜಸ್ಟ್ ಒಂದೇ ಟರ್ಮ್ ಕೊಟ್ಟಿದ್ದಾರೆ ಗ್ರಾಸ್ ಪ್ರಾಫಿಟ್, ಬಟ್ ಪ್ರಾಫಿಟ್ ಅರ್ನ್ ಮಾಡಬೇಕಾದ್ರೆ ಸೇಲ್ಸ್ ಮಾಡಬೇಕು. ಇದೊಂದು ನೆನಪಿಟ್ಕೊಳ್ಳಿ. ಯಾವ ರೀತಿ ಟರ್ನ್ ಓವರ್ ರೇಷಿಯೋದಲ್ಲಿ ಟರ್ನ್ ಓವರ್ ಅಂದ್ರೆ ನಾವು ಸೇಲ್ಸ್ ಅಂತ ಮೆನ್ಷನ್ ಮಾಡಿದ್ವಲ್ಲ, ಅದೇ ತರ ಪ್ರಾಫಿಟ್ ಅಂದ್ರೆ ಸೇಲ್ಸ್ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಓಕೆ, ನಾವು ಒಂದು ಎಲಿಮೆಂಟ್ ಅಂತ ನಾವು ಫೈಂಡ್ ಔಟ್ ಮಾಡಿದ್ವಿ, ನೆಟ್ ಸೇಲ್ಸ್. ಪ್ರಾಫಿಟ್ ಅನ್ನು ಮಾಡಬೇಕು ನೆಟ್ ಸೇಲ್ಸ್. ನೆಟ್ ಸೇಲ್ಸ್ ಜೊತೆ ಯಾವ ಎಲಿಮೆಂಟ್ ಕಂಪೇರ್ ಮಾಡಬೇಕು, ಗ್ರಾಸ್ ಪ್ರಾಫಿಟ್. ಸಿಂಪಲ್ ಆಗಿ ಅವರೇ ಹೇಳ್ತಾರೆ ನೆಟ್ ಸೇಲ್ಸ್ ಜೊತೆ ಗ್ರಾಸ್ ಪ್ರಾಫಿಟ್ ಎಷ್ಟಾಗಿದೆ, ದೆನ್ ನೆಟ್ ಸೇಲ್ಸ್ ಜೊತೆ ಮತ್ತೆ ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ ಲೆಸ್ ಮಾಡಿದ್ಮೇಲೆ ವಾಟ್ ವಿ ಗೆಟ್ ನೆಟ್ ಪ್ರಾಫಿಟ್. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಇರುತ್ತೆ, ಟ್ರೇಡಿಂಗ್ ಅಕೌಂಟ್ ಬ್ಯಾಲೆನ್ಸ್ ಫಾರ್ವರ್ಡ್ ಮಾಡ್ತೀವಿ, ಬ್ರಾಡ್ ಫಾರ್ವರ್ಡ್ ತಗೊಂಡು ಮತ್ತೆ ಪಿ ಅಂಡ್ ಎಲ್ ಅಕೌಂಟ್ ಓಪನ್ ಮಾಡ್ತೀವಿ. ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಲೆಸ್ ಮಾಡ್ತೀವಿ. ಈ ಕಡೆ ಡೆಬಿಟ್ ಬ್ಯಾಲೆನ್ಸ್ ಬಂದ್ರೆ ನೆಟ್ ಪ್ರಾಫಿಟ್. ಓಕೆ, ನೆಟ್ ಪ್ರಾಫಿಟ್ ಅಂತ ತಗೊಳ್ತೀವಿ. ಲೈಕ್ವೈಸ್ then we have operating ratio for this operating profit, for operating profit ratio, operating profit. Then as well as operating cost ratio, we have operating cost. ಒಂದು ಎಲಿಮೆಂಟ್ ಜಸ್ಟ್ ಆಪರೇಟಿಂಗ್ ಕಾಸ್ಟ್ ಅಂತ ಮೆನ್ಷನ್ ಮಾಡಿದ್ರು, ನಾನು ಯಾವ ಜೊತೆ ರಿಲೇಟ್ ಮಾಡಬೇಕು, ಟು ವಿಚ್ ಎಲಿಮೆಂಟ್ ಐ ಹ್ಯಾವ್ ಟು ರಿಲೇಟ್ ದಿಸ್ ಪಾರ್ಟ್. ನೆಟ್ ಸೇಲ್ಸ್ ಪಾರ್ಟ್ ಜೊತೆ ನಾನು ರಿಲೇಟ್ ಮಾಡಿದ್ರೆ
ಪ್ರಾಫಿಟ್ ಜೊತೆ ಕಂಪೇರ್ ಮಾಡ್ರಿ. ನಾವು ಮೆಥಡ್ಸ್ ಆಫ್ ಎಕ್ಸ್ಪ್ರೆಷನ್ ಆಫ್ ರೇಷಿಯೋಸ್ ಅಲ್ಲಿ ಹೇಳಿದ್ದೀನಿ ನಿಮಗೆ. ಪ್ರಪೋರ್ಷನ್, ಪರ್ಸೆಂಟೇಜ್, ನಂಬರ್ ಆಫ್ ಟೈಮ್ಸ್ ಅನ್ನ ಅಂತ 3 ಟೈಪ್ಸ್ ಗಳನ್ನು ಮೆನ್ಷನ್ ಮಾಡ್ತೀವಿ. These profitability ratios are to be expressed in percentage. Percentage ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾ ಮಲ್ಟಿಪ್ಲೈ ಬೈ 100 ಮಾಡಿ. ಸೇಮ್ ಯಾವುದೇ ಪ್ರಾಫಿಟಬಿಲಿಟಿ ರೇಷಿಯೋಸ್ ನೀವು ತಗೊಳ್ಳಿ, you must multiply it with 100. ಪ್ರಾಫಿಟ್ ಎಬಿಲಿಟಿ ಇನ್ಕ್ರೀಸ್ ಆಗಬೇಕು, ಸೇಲ್ಸ್ ಕೆಪಾಸಿಟಿ ಇನ್ಕ್ರೀಸ್ ಆಗಬೇಕು. ಸೇಲ್ಸ್ ಮಾಡಿದ್ರಿಂದ ಎಷ್ಟು ಗ್ರಾಸ್ ಪ್ರಾಫಿಟ್ ಬಂದಿದೆ, ಸೇಲ್ಸ್ ಮಾಡಿದ್ರಿಂದ ನೆಟ್ ಪ್ರಾಫಿಟ್ ಎಷ್ಟು ಬಂದಿದೆ, ಸೇಲ್ಸ್ ಮಾಡಿದ್ರಿಂದ ಆಪರೇಟಿಂಗ್ ಕಾಸ್ಟ್ ಎಷ್ಟು ಬೇರ್ ಮಾಡಿದೀವಿ, ಸೇಲ್ಸ್ ಮಾಡೋದ್ರಿಂದ ಆಪರೇಟಿಂಗ್ ಪ್ರಾಫಿಟ್ ಎಷ್ಟು ಬಂದಿದೆ. We can easily calculate with the help of these formulas. Clear ಆಯ್ತಲ್ಲ? ಗ್ರಾಸ್ ಪ್ರಾಫಿಟ್ ಅಂಡ್ ಈಗ ನೋಡಿ, ಸಪೋಸ್ ಅವರು ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ ಪ್ರಾಬ್ಲಮ್ ಅಲ್ಲಿ, ಕೆಳಗಡೆ ಕ್ಯಾಲ್ಕುಲೇಟ್ ದ ಫಾಲೋಯಿಂಗ್ ರೇಷಿಯೋ ಅಂತ ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ ಅಂತ ಮೆನ್ಷನ್ ಮಾಡಿದ್ರು. ಅವರೇನಾದ್ರು ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ, ಕ್ಯಾಲ್ಕುಲೇಟ್ ಮಾಡಿದ್ವಿ. ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ಗ್ರಾಸ್ ಪ್ರಾಫಿಟ್ ಬೈ net sales minus cost of goods sold. Net sales minus cost of goods sold. This most simple formula. Sales minus cost, profit. Cost accounting ಅಲ್ಲಿ ಇದೆ ನೋಡಿ, sales minus cost is equal to profit. ಅದೇ ತರ ನಾನು ಪ್ರೀವಿಯಸ್ ಸ್ಟಾಕ್ ಟರ್ನೋವರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ cost of goods sold is equal to sales minus gross profit ಅಂತ ಮೆನ್ಷನ್ ಮಾಡಿದ್ದೆ. You can check the video. Cost of goods sold is equal to sales minus gross profit. ಅದೇ ಟರ್ಮ್ಸ್ ಅನ್ನು ರಿಪ್ಲೇಸ್ಮೆಂಟ್ ಮಾಡಿದ್ರೆ gross profit is equal to sales minus cost of goods sold. ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಮಗೆ ಈಸಿಯಾಗಿ ಸಿಗುತ್ತೆ. ಓಕೆ, ಸೊ ಇಫ್ ನೆಟ್ ಸೇಲ್ಸ್ ಅಲ್ಲಿ ಕೂಡ ಕೆಲವೊಂದಿಷ್ಟು ಎಲಿಮೆಂಟ್ಸ್ ಬರ್ತವೆ. ನೆಟ್ ಸೇಲ್ಸ್ ನಲ್ಲಿ ನಿಮ್ಗೆ ಆಲ್ರೆಡಿ ನೆನಪಿರುತ್ತೆ ನೆಟ್ ಸೇಲ್ಸ್ ಅಂದ್ರೆ ಏನು ಅಂತ. ಒಂದು ಸೇಲ್ಸ್ ಕೊಟ್ಟಿರ್ಬೇಕು, ಎಷ್ಟು ಆಗಿದೆ ಸೇಲ್ಸ್, ಮಾರಾಟ ಎಷ್ಟಾಗಿದೆ. Then they must mention sales return. If there is a mention of sales return in a problem, you must follow this formula. Net sales is equal to sales minus sales return. Suppose our sales return ಕೊಟ್ಟಿಲ್ಲ, this sale itself is net sales. ಈಗ ಆಕ್ಚುअल ಒಂದೇ ವ್ಯಾಲ್ಯೂ ಕೊಟ್ಟಿದ್ರ ಅದನ್ನೇ ನೆಟ್ ಸೇಲ್ಸ್ ಅಂತ ತಗೊಳ್ಳಿ, ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೇಲ್ಸ್ ರಿಟರ್ನ್ ಕೊಟ್ರೆ, ಸೇಲ್ಸ್ ರಿಟರ್ನ್ ಅಂದ್ರೆ ನಾನು ಸೇಲ್ ಮಾಡಿದ್ದೆ, ಆ ಗೂಡ್ಸ್ ವಾಪಸ್ ಬಂದಿದೆ ಅಂದ್ರೆ ನಾನು ಮತ್ತೆ ತಗೊಂಡಿರುವಂತಹ ಅಮೌಂಟ್ ಅವರಿಗೆ ವಾಪಸ್ ಕೊಡಬೇಕು. ಪ್ರಾಫಿಟ್ ಆಗಬಹುದಿತ್ತು, ಬಟ್ ಗೂಡ್ಸ್ ವಾಪಸ್ ಬಂದಲ್ಲ, ಆ ಪ್ರಾಫಿಟ್ ಆಗಬಹುದಿತ್ತು ಆ ಪೋರ್ಷನ್ ನಾನು ಮತ್ತೆ ರಿಟರ್ನ್ ಮಾಡಬೇಕು ಅಂದ್ರೆ ಪ್ರಾಫಿಟ್ ಆಗೋ ಚಾನ್ಸ್ ಇತ್ತು, ಆಗಲಿಲ್ಲ. ದಟ್ಸ್ ವೈ ಸೇಲ್ಸ್ ರಿಟರ್ನ್ ನಾನು ಡಿಡಕ್ಟ್ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ನೆಟ್ ಸೇಲ್ಸ್ ವಿ ಹ್ಯಾವ್ ಟು ಫಾಲೋ. ಇಲ್ಲ ಸೇಲ್ಸ್ ಅಷ್ಟೇ ಕೊಟ್ಟಿದ್ರೆ ಡೆಬಿಟ್ ಸೇಲ್ಸ್ ಇದೆ ನೆಟ್ ಸೇಲ್ಸ್. Now as for the net profit, obviously adjustments ಎಲ್ಲ ಆದ್ರೂ ನೆಟ್ ಪ್ರಾಫಿಟ್ ಕೊಟ್ಟಿರ್ತಾನೆ, ಇಲ್ಲ P&L ಅಕೌಂಟ್ ಅಲ್ಲಿ ನೆಟ್ ಪ್ರಾಫಿಟ್ ಇರುತ್ತೆ, ಆಬ್ವಿಯಸ್ಲಿ ಅದು ಕೊಟ್ಟಿರ್ತಾರೆ. ಓಕೆ, ನೆಟ್ ಸೇಲ್ಸ್ ಅಂತ ಆಸ್ ಯೂಶುವಲ್ ನೆಟ್ ಸೇಲ್ಸ್ ಇಸ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ದೆನ್ ಇಲ್ಲಿ ಸ್ವಲ್ಪ ನೋಡಿ, ಆಪರೇಟಿಂಗ್ ಕಾಸ್ಟ್. ಐದರ್ ನೀವು ಸಿಂಪಲ್ ಆಗಿ ಆಪರೇಟಿಂಗ್ ಕಾಸ್ಟ್ ಕೊಟ್ಟಿದ್ರೆ ಇದೇ ಫಾರ್ಮುಲಾ ಯೂಸ್ ಮಾಡಿ. ಸಪೋಸ್ ಅವರು ಆಪರೇಟಿಂಗ್ ಕಾಸ್ಟ್ ಕೊಟ್ಟಿಲ್ಲ, if there is no mention of operating cost, or ನೀವು ಇನ್ನೊಂದು ಫಾರ್ಮುಲಾ ಕೂಡ ಯೂಸ್ ಮಾಡಬಹುದು. ಇದು ಸಿಂಪಲ್ ಆಗಿ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ expenses. Cost of goods sold divided by plus operating expenses divided by net sales into 100. ಆಪರೇಟಿಂಗ್ ಕಾಸ್ಟ್ ಕೊಟ್ಟಿದ್ರ ಡೈರೆಕ್ಟ್ ವ್ಯಾಲ್ಯೂ ತಗೋಬೇಕು. ಆಪರೇಟಿಂಗ್ ಕಾಸ್ಟ್ ಕೊಟ್ಟಿಲ್ಲ, ಆಪರೇಟಿಂಗ್ ಕಾಸ್ಟ್ ಹೆಂಗ್ ಬರುತ್ತೆ ಸರ್ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಆಲ್ರೆಡಿ. ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡುವಾಗ ಅವ್ರು ಏನಾದರೂ ಲಿಂಕ್ ಕೊಟ್ಟಿರ್ತಾರೆ, ಆ ಲಿಂಕ್ ಬೇಸಿಸ್ ಮೇಲೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದಿರುತ್ತೆ ವ್ಯಾಲ್ಯೂ, ಅದು ನಾವು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಇದೇನು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆರ್ operating
expenses are ಈ ಕಡೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಇರ್ತದೆ. ಓಕೆ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಈ ಕಡೆ ಇರುತ್ತೆ ಡೆಬಿಟ್ ಸೈಡ್ ಪ್ಲಸ್ ಸೆಲ್ಲಿಂಗ್ and distribution expenses, selling and distribution expenses plus financial expenses. Operating expenses yavu administrative expenses plus selling expenses plus financial expenses. ಇವು ಮೋಸ್ಟ್ಲಿ ಪ್ರತಿ ಪ್ರಾಬ್ಲಮ್ ಅಲ್ಲಿ ಇವನ್ನೇ ಕೇಳ್ತಾರೆ. ಯಾವ್ದಾದ್ರು ಒಂದನ್ನು ಮಾತ್ರ ಮೆನ್ಷನ್ ಮಾಡ್ತಾರೆ. ಮೂರು ಕೊಟ್ಟಿದ್ದ ಮರ್ಜ್ ಸಮಪ್ ಮಾಡಿ, ಮೂರಿಲ್ಲ ಯಾವ್ದಾದ್ರು ಇದೊಂದು ಕೊಟ್ಟಿದ್ದಾನೆ ಅಥವಾ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಒಂದೇ ಕೊಟ್ಟಿದ್ದಾನೆ, ಒಂದನ್ನೇ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ಳಿ. ಓಕೆ, ಟೆನ್ಷನ್ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಓಕೆ, ಇವೆಲ್ಲ ಮರ್ಜ್ ಮಾಡಿದ್ರೆ ನಿಮಗೆ ಮೋಸ್ಟ್ಲಿ ನೆನಪಿರ್ಬೋದು. ಫಂಡ್ ಫ್ಲೋ ಕ್ಯಾಲ್ಕುಲೇಟ್ ಮಾಡುವಾಗ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದರ ಡಿಫರೆನ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಿಮಗೆ. ಆಪರೇಟಿಂಗ್ ಎಕ್ಸ್ಪೆನ್ಸಸ್, ನಾನ್ ಆಪರೇಟಿಂಗ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ನಾನ್ ಆಪರೇಟಿಂಗ್ ಯಾವುದು ಬರ್ತವೆ? ಡಿಪ್ರಿಸಿಯೇಷನ್, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಲಾಸ್ ಆನ್ ಸೇಲ್ ಆಫ್ ಮಷಿನರಿ, ನೆನಪಿದಾವಲ್ಲ ಮೋಸ್ಟ್ಲಿ ನೆನಪಿರ್ತಾವೆ. ಓಕೆ, ಅಂಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕನ್ಸಿಡರ್ ಮಾಡಬಾರ್ದು, ಜಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಿಕಾಸ್ ವಿ ಆರ್ ಕನ್ಸಿಡರಿಂಗ್ ಆಪರೇಟಿಂಗ್ ಕಾಸ್ಟ್ ರೇಷಿಯೋ. ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡ್ರಿ, ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಸಪೋಸ್ ಆಪರೇಟಿಂಗ್ ಕಾಸ್ಟ್ ಕೊಡಲಿಲ್ಲ, ಅವ್ರು ಏನಾದ್ರು ಟ್ರೇಡಿಂಗ್ ಅಂತ ಕೊಡ್ತಿದ್ರು, ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ವಿತ್ ನೆಟ್ ಸೇಲ್ಸ್. ಆಸ್ ಯೂಶುವಲ್ ನೆಟ್ ಸೇಲ್ಸ್ ಇರುತ್ತೆ ಕಂಪ್ಯಾರಿಸನ್. ಓಕೆ, ಮಲ್ಟಿಪ್ಲೈಡ್ ಬೈ 100% ಸಿಗುತ್ತೆ. The ratio is operating profit ratio. Operating profit ratio is equal to operating profit divided by net sales into 100. Now, our operating profit ಕೊಟ್ಟಿದ್ರೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ ಏನಾದರೂ ಆಪರೇಟಿಂಗ್ ಪ್ರಾಫಿಟ್ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ತಗೊಳ್ತೀವಿ. ವಾಟ್ ಇಫ್ ಸರ್ ಅವರ ಆಪರೇಟಿಂಗ್ ಪ್ರಾಫಿಟ್ ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು? ಆಪರೇಟಿಂಗ್ ಪ್ರಾಫಿಟ್ ತಗೊಂಡೆ ಆಪರೇಟಿಂಗ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ we have some operating profit is equal to net profit plus net profit. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ, ಆಪರೇಟಿಂಗ್ ಪ್ರಾಫಿಟ್ ಕೊಟ್ಟಿಲ್ಲ, ನೆಟ್ ಪ್ರಾಫಿಟ್ ಕೊಟ್ಟಿದ್ರು, ಸ್ವಲ್ಪ ಫರ್ದರ್ ಎಲಿಮೆಂಟ್ಸ್ ಏನು ಅಂತ ನೋಡಬೇಕು. ನೆಟ್ ಪ್ರಾಫಿಟ್ ಪ್ಲಸ್ ಈಗ ಜಸ್ಟ್ ನಾನು ಹೇಳಿದೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, non operating expenses minus non operating incomes. ಇವೆರಡನ್ನ ಪ್ಲಸ್ ಮಾಡಬೇಕು. ನೆಟ್ ಪ್ರಾಫಿಟ್ ಪ್ಲಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಸಪೋಸ್ ಎರಡೇ ಕೊಟ್ಟಿದ್ದಾರೆ, ನೆಟ್ ಪ್ರಾಫಿಟ್ ಮತ್ತೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಎರಡೇ ಕೊಟ್ಟಿದ್ದಾರೆ, ಎರಡನ್ನೂ ಪ್ಲಸ್ ಮಾಡಿದ್ರೆ ಆಪರೇಟಿಂಗ್ ಪ್ರಾಫಿಟ್ ಬರುತ್ತೆ. ಇಲ್ಲ ಸಪೋಸ್ ಎರಡೇ ಕೊಟ್ಟಿದ್ದಾರೆ, ನೆಟ್ ಪ್ರಾಫಿಟ್ ಮೈನಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಮಾತ್ರ ಕೊಟ್ಟಿದ್ದಾರೆ, ಮೈನಸ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಯಾವ ರೀತಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಡಿಪ್ರಿಸಿಯೇಷನ್, ಟ್ರಾನ್ಸ್ಫರ್ ಟು ಜನರಲ್ ಅಂತ ಹೇಳಿದೆ, ನಾನ್ ಆಪರೇಟಿಂಗ್ ಇನ್ಕಮ್ಸ್ ಕೂಡ ಡೆಬಿಟ್ ಸೈಡ್ ಬರುತ್ತೆ. ಡಿವಿಡೆಂಡ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್. ಓಕೆ, ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅದನ್ನು ಲೆಸ್ ಮಾಡಿದ್ರೆ ನಮಗೆ ಆಪರೇಟಿಂಗ್ ಪ್ರಾಫಿಟ್ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಆರ್ ಇದಾದರೂ ಯೂಸ್ ಮಾಡಿ, ಈ ಫಾರ್ಮುಲಾ ಯೂಸ್ ಮಾಡಿ, ಆರ್ ಆಪರೇಟಿಂಗ್ ಪ್ರಾಫಿಟ್ ಇಸ್ ಈಕ್ವಲ್ ಟು operating profit is equal to net sales. ನೋಡಿ net sales ಅಂತಾನೆ ಕನ್ಸಿಡರ್ ಮಾಡಿದ್ರೆ net sales ಅಂತಾನೆ ತಗೊಳ್ತೀವಿ ಮೈನಸ್ ಆಪರೇಟಿಂಗ್ ಕಾಸ್ಟ್. net sales minus operating cost. ಈ ಫಾರ್ಮುಲಾ ಯಾವಾಗ ಹೆಲ್ಪ್ ಆಗುತ್ತೆ ಗೊತ್ತಾ? ಆಪರೇಟಿಂಗ್ ಪ್ರಾಫಿಟ್ ಕೂಡ ಕೇಳಿರಬೇಕು, ಆಪರೇಟಿಂಗ್ ಕಾಸ್ಟ್ ಕೂಡ ಕೇಳಿರಬೇಕು, ಅವಾಗ ನಮಗೆ ಹೆಲ್ಪ್ ಆಗುತ್ತೆ. ಲೆಂತ್ ಪ್ರೊಸೀಜರ್ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಸಪೋಸ್ ಐದರ್ ಇದಾದ್ರೂ ಕೇಳಿರ್ತಾರೆ ಪ್ರಾಬ್ಲಮ್ನಲ್ಲಿ, ಅದಾದ್ರೂ ಕೇಳಿರ್ತಾರೆ. ಸಪೋಸ್ ಇದು ಒಂದೇ ಕೇಳಿದ್ದಾದ್ರೆ ಇದೇ ಫಾರ್ಮುಲಾ ಬೆಟರ್ ಆಪ್ಷನ್. ಯಾವುದಾದ್ರೂ ಆಪರೇಟಿಂಗ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಇದೇ ಫಾರ್ಮುಲಾ ಯೂಸ್ ಮಾಡಬೇಕು. ಸಪೋಸ್ ಎರಡೂ ಸೇರಿ ಮರ್ಜಪ್ ಮಾಡಿ ಹೇಳಿದ ಫೋರ್ತ್ ಅಲ್ಲಿ ಆಪರೇಟಿಂಗ್ ಕಾಸ್ಟ್, ಫಿಫ್ತ್ ಅಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಹೇಳಿದ್ರೆ ಬೆಟರ್ ಟು ಯೂಸ್ ದಿಸ್ ಫಾರ್ಮುಲಾ. ಆಪರೇಟಿಂಗ್ ಪ್ರಾಫಿಟ್ ಮೈನಸ್ ನೆಟ್ ಸೇಲ್ಸ್, ಆಲ್ರೆಡಿ ಇದೆ ನಮ್ಮ ಕಡೆ ನೆಟ್ ಸೇಲ್ಸ್ ಮೈನಸ್ ಆಪರೇಟಿಂಗ್ ಕಾಸ್ಟ್, ಅದು ಕೂಡ ಕ್ಯಾಲ್ಕುಲೇಟ್ ಮಾಡಿ ಆಪರೇಟಿಂಗ್ ಕಾಸ್ಟ್. ಓಕೆ,
ಇಷ್ಟೆಲ್ಲ ಪ್ರಾಫಿಟ್ ರಿಲೇಟೆಡ್ ಎಲಿಮೆಂಟ್ಸ್ ವಿಚ್ ಆರ್ ಮೋಸ್ಟ್ಲಿ ರಿಲೇಟೆಡ್ ಟು ಸೇಲ್ಸ್ ರೆವೆನ್ಯೂಗೆ ರಿಲೇಟ್ ಆಗಿರುವಂಥ ಇವು 4 ಎಲಿಮೆಂಟ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ. ನಾವು let's consider the elements which are not related to sales but related to profit. ಈಗ ಇದರಲ್ಲಿ ನೆಟ್ ಸೇಲ್ಸ್ ಅಂತ ಬರಲ್ಲ, ಅದರಲ್ಲಿ ಪ್ರಾಫಿಟ್ ಎಲಿಮೆಂಟ್ ಅನ್ನು ಹೈಲೈಟ್ ಮಾಡಬೇಕಾಗುತ್ತೆ. ಹೇಗೆ ನೋಡಿ, ದ ಮೋಸ್ಟ್ ರಿಪೀಟೆಡ್ ಕ್ವಶನ್, ಬಹಳಷ್ಟು ಸಲ ಕೇಳಿದ್ದಾರೆ ನಿಮ್ಮ ಎಕ್ಸಾಮ್ ಅಲ್ಲಿ, ಬಹಳಷ್ಟು ಸಲ ಕೇಳಿದ್ದಾರೆ. ಓಕೆ, what is this? Return on investment. Return on investment. This is short again, ROI. Return on investment, ROI. ಬಹಳಷ್ಟು ಸಲ ಕೇಳಿದ್ದಾರೆ. ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದು ಸೇಮ್ ಫಾರ್ಮುಲಾ ಇಲ್ಲ ಸರ್, ಕನ್ಫ್ಯೂಸ್ ಮಾಡಲಿಕ್ಕೆ ರಿಟರ್ನ್ ಆನ್ capital employed. Return on capital employed. ಈ ತರ ಅದು ಕೇಳ್ತಾರೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೂ ಸೇಮ್ ಫಾರ್ಮುಲಾ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೂಡ ಸೇಮ್ ಫಾರ್ಮುಲಾ. ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ಏನು? ಟೋಟಲ್ ಕ್ಯಾಪಿಟಲ್ ಆಫ್ ದ ಆರ್ಗನೈಸೇಷನ್. ನಾನು ಹಾಕಿದ್ದು ಕನ್ಸಿಡರ್ ಮಾಡ್ತೀನಿ, ನಿಮ್ಮ ಕಡೆಯಿಂದ ತಗೊಂಡಿದ್ದು ಕನ್ಸಿಡರ್ ಮಾಡ್ತೀನಿ, ಬ್ಯಾಂಕ್ ನಾವು ಕೊಟ್ಟಿದ್ದು ಕೂಡ ಕನ್ಸಿಡರ್ ಮಾಡ್ತೀವಿ. ಕ್ಯಾಪಿಟಲ್, ದ ಟೋಟಲ್ ಕ್ಯಾಪಿಟಲ್. ಎಂಪ್ಲಾಯ್ಡ್ ಅಂದ್ರೆ ಯುಟಿಲೈಸ್, ಇನ್ವೆಸ್ಟೆಡ್. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ? ನನ್ನ ಫಿಕ್ಸ್ಡ್ ಅಸೆಟ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನನ್ನ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಟೋಟಲ್ ಕ್ಯಾಪಿಟಲ್ ವಿಚ್ ಇಸ್ ಎಂಪ್ಲಾಯ್ಡ್, ಇನ್ವೆಸ್ಟೆಡ್, ಯುಟಿಲೈಸ್, ಯೂಸ್ಡ್ ಅಂತ ಕ್ಯಾಪಿಟಲ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡ್ತಾ ಇದೀವಿ ಇನ್ ಅವರ್ ಓನ್ ಕಂಪನಿ ಅಂಡ್ ಫಿಕ್ಸ್ಡ್ ಅಸೆಟ್ಸ್. ನೌ for this return on investment, the important part we have to consider is operating profit. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಆಪರೇಟಿಂಗ್ ಪ್ರಾಫಿಟ್ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಆಪರೇಟಿಂಗ್ ಪ್ರಾಫಿಟ್ ಅಂತ ಆದ್ರೂ ಕೊಡ್ತಾರೆ ಎಕ್ಸಾಮ್ ಕ್ವಶನ್ ಪೇಪರ್ ನಲ್ಲಿ, ಆಪರೇಟಿಂಗ್ ಪ್ರಾಫಿಟ್ ಅಂತ ಆದ್ರೂ ಮೆನ್ಷನ್ ಮಾಡಿದ್ದಾರೆ. ಆಪರೇಟಿಂಗ್ ಪ್ರಾಫಿಟ್ಗೆ ಇನ್ನೊಂದು ಅರ್ಥದಲ್ಲಿ ಏನಂತಾರೆ? EBIT, earning before interest and tax. ಏನಂತಾರೆ? earning before interest and tax. ಆಪರೇಟಿಂಗ್ ಪ್ರಾಫಿಟ್ ಅಂದ್ರೂ ಸೇಮ್, EBIT ಅಂದ್ರೂ ಸೇಮ್. ಈಗ ನಿಮಗೆ ಕ್ಯಾಚ್ ಆಗಿರುತ್ತೆ, EBIT ಅಂದ್ರೆ ಮತ್ತೆ ಬೇರೆ ಫಾರ್ಮುಲಾ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಮಾಡುವಾಗ ಆ ಫಾರ್ಮುಲಾದಲ್ಲಿ ಕೂಡ EBIT ಯೂಸ್ ಮಾಡಬಹುದು. EBIT is nothing but operating profit divided by, ನೋಡಿ ನಾನೇನಂದ್ರೆ ಈ ಫಾರ್ಮುಲಾ ಸ್ಟಾರ್ಟ್ ಮಾಡುವಾಗ ಪ್ರಾಫಿಟ್ ಬೇಸ್ಡ್ ಕ್ಯಾಲ್ಕುಲೇಷನ್ ಮಾಡೋಣ ಅಂತ. ಈಗ ಆಪರೇಟಿಂಗ್ ಪ್ರಾಫಿಟ್, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್. ಅರ್ನಿಂಗ್ಸ್ ಬಂದಿದೆ, ಏನು ನಮಗೆ ಅರ್ನಿಂಗ್ಸ್ ಬಂದಿದೆ. ಅರ್ನಿಂಗ್ಸ್ ಬಂದ್ರೆ ಯಾವ ಬೇಸಿಸ್ ಮೇಲೆ ಡಿವೈಡ್ ಮಾಡಬೇಕು? ಎಷ್ಟು ಕ್ಯಾಪಿಟಲ್ ಯೂಸ್ ಮಾಡಿದ್ದೀನಿ, ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅವರಿಗೆಲ್ಲ ಕೊಡಬೇಕಲ್ಲ. ಸೊ ಕ್ಯಾಪಿಟಲ್ employed, the total earnings of the company before interest and tax. ಇನ್ನು ಇಂಟ್ರೆಸ್ಟ್ ಕೂಡ ಪೇಮೆಂಟ್ ಮಾಡಿಲ್ಲ, ಟ್ಯಾಕ್ಸ್ ಕೂಡ ಕಟ್ಟಿಲ್ಲ, ಹಾಗೆ ಉಳಿದಿದೆ ಆ ಪ್ರಾಫಿಟ್, ಆಪರೇಟಿಂಗ್ ಪ್ರಾಫಿಟ್ ಹಾಗೆ ಉಳಿದಿದೆ. ಆ ಪ್ರಾಫಿಟ್ ನಲ್ಲಿ ಕ್ಯಾಪಿಟಲ್ ಎಷ್ಟು ಯುಟಿಲೈಸ್ ಮಾಡಿದ್ದೆ, ಎಷ್ಟು ಪರ್ಸೆಂಟೇಜ್ ಮ್ಯಾಚ್ ಆಗುತ್ತೆ ಅಂತ ನೋಡಬೇಕು. ಪರ್ಸೆಂಟೇಜ್ ಅಂತ ಹೇಳಿದ್ರೆ ನಾವು ಸೊ 100 ನಿಂದ ಮಲ್ಟಿಪ್ಲೈ ಮಾಡಿ, ದ ರಿಸಲ್ಟ್ ಯು ಗೆಟ್ ವಿಲ್ ಬಿ 100%. Okay, operating profit or EBIT, earnings before interest and tax divided by capital employed. Simple ಆಗಿ. ಈಗ ನೀವು ಕೇಳೋದಲ್ಲ ಸರ್ ವಾಟ್ ಇಸ್ ದಿಸ್ ಕ್ಯಾಪಿಟಲ್ ಎಂಪ್ಲಾಯ್ಡ್? ನಾನು ಹೇಳಿದೆ the complete capital utilized by the organization. Suppose equity share capital, equity share capital plus preference share capital plus reserves
and surplus, the complete capital ಅಂತ ತೆಗೆದು reserves and surplus plus long term loans minus ಇದು ಎಲ್ಲ liabilities ಅಂತ ಸಿಗುತ್ತೆ ನಿಮಗೆ equity share capital, preference share capital, reserves and surplus, long term loan minus miscellaneous assets ಇರುತ್ತೆ miscellaneous expenses minus miscellaneous expenses ಇಷ್ಟೆಲ್ಲ ನಾವು ಮರ್ಜ್ ಮಾಡಿ ಮೈನಸ್ ಡಿಡಕ್ಟ್ ಮಾಡಿದ್ರೆ ನಮಗೆ ಕ್ಯಾಪಿಟಲ್ ರಿಕಾರ್ಡ್ ಸಿಗುತ್ತೆ ಓಕೆ ಇದು ಆಲ್ರೆಡಿ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಆಲ್ರೆಡಿ ಇದೆ ನಮಗೆ ಓಕೆ ನಾವು ಆಸ್ ಫಾರ್ ದ ಸಿಮಿಲರ್ ಪಾರ್ಟ್ ಇದೇ ತರ hello dear students we have now return on shareholders equity return on shareholders equity ಇಲ್ಲಿ ನೋಡಿ return on investment ಅಂದ್ರೆ total capital which has been utilized but here not the total capital only shareholders equity the owners of the company ಅವರಿಗೆ ಎಷ್ಟು ರಿಟರ್ನ್ ಸಿಗುತ್ತೆ ರಿಟರ್ನ್ ಸಿಗಬೇಕಾದ್ರೆ ಪ್ರಾಫಿಟ್ ಬಂದಿರಬೇಕು ಓಕೆ ರಿಟರ್ನ್ ಬರಬೇಕಾದ್ರೆ ಪ್ರಾಫಿಟ್ ಇರಬೇಕು ನಮ್ಮ ಕಡೆ ನಾವು ಇಲ್ಲಿ EBIT ಬರಲ್ಲ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ shareholders equity multiplied by 100 in order to express in percentage net profit after tax ಇದೇ ನಾವು EBIT ಮತ್ತು NPIT ನಾನು ಕಂಪೇರ್ ಮಾಡಿ ಹೇಳ್ತೀನಿ ಡಿಫರೆನ್ಸ್ ಏನಿದೆ ಅಂತ ಓಕೆ ನೆಟ್ ಪ್ರಾಫಿಟ್ ಇಲ್ಲಿ ಕೂಡ ಅರ್ನಿಂಗ್ಸ್ ಇದೆ ಪ್ರಾಫಿಟ್ ಇದೆ ಇಲ್ಲಿ ಕೂಡ ಪ್ರಾಫಿಟ್ ಪಾರ್ಟ್ ಇದೆ ಬಟ್ ಇಲ್ಲಿ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇಂಟ್ರೆಸ್ಟ್ ಕೊಡಬೇಕು ಟ್ಯಾಕ್ಸ್ ಪೇಮೆಂಟ್ ಆಗಬೇಕು ಇನ್ನೂ ಪ್ರಾಫಿಟ್ ಉಳಿದ್ರೆ ಶೇರ್ ಹೋಲ್ಡರ್ ಸಿಗುತ್ತೆ ಫಸ್ಟ್ ಯು ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್ ಯು ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಇಫ್ ದ ಅಮೌಂಟ್ ಈಸ್ yet remaining that will be distributed among shareholders to the preference shareholders to the equity shareholders okay net profit after tax divided by shareholders equity into 100 okay now here we have the most important one which is repeatedly asked in your question paper earning per share ಇಲ್ಲಿ ನಿಮಗೆ EBIT NPIT ಏನಂತ ನಿಮಗೆ earning per share ಅಂದ್ರೆ the total of the earnings of a company has to be compared with the value how much a company is earning per share 20,000 shares ಇದ್ರೆ ಪ್ರತಿ ಒಂದು ಶೇರ್ಗೆ ಎಷ್ಟು ಅರ್ನಿಂಗ್ಸ್ ಆಗ್ತಾ ಇದೆ ಆ ಬೇಸಿಸ್ ಮೇಲೆ ನಾವು ಕನ್ಸಿಡರ್ ಮಾಡಬಹುದು ಓಕೆ ಕಂಪನಿ ಚೆನ್ನಾಗಿ ಕೆಪಾಸಿಟಿ ಚೆನ್ನಾಗಿದೆ ಕಂಪನಿ ಅಂತ ಓಕೆ ಎಷ್ಟು ಪ್ರಾಫಿಟ್ ಬಂದಿದೆ ಅದರಲ್ಲಿ ನಂಬರ್ ಆಫ್ ಶೇರ್ಸ್ ಎಷ್ಟಿದಾವೆ ಸಿಂಪಲ್ ಆಗಿ ನೋಡಿ ನೀವು ಬೇಕಾದ್ರೆ ಅಮೌಂಟ್ ಅಂತ ಯು ಕ್ಯಾನ್ ರೈಟ್ ಅಮೌಂಟ್ ಆರ್ ಯು ಕ್ಯಾನ್ ರೈಟ್ ಅರ್ನಿಂಗ್ಸ್ ಓಕೆ ಅಮೌಂಟ್ ಅವೈಲೇಬಲ್ ಟು equity shareholders amount available to equity shareholders ಅಂತ ಯಾಕೆ ಬರ್ತೀನಿ ಬಿಕಾಸ್ ಪರ್ ಶೇರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಟ್ರೇಡಿಂಗ್ ಆಗಿರ್ತಾರೆ ಇದೇ ಬಹಳಷ್ಟು ಕನ್ಸಿಡರ್ ಮಾಡ್ತಾರೆ ಅರ್ನಿಂಗ್ ಪರ್ ಶೇರ್ ಏನಿದೆ ಅಂತ ಕನ್ಸಿಡರ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಮಾಡಬಾರ್ದು ಡಿಸಿಷನ್ ತಗೊಳ್ತಾರೆ ಓಕೆ ಅರ್ನಿಂಗ್ ಪರ್ ಶೇರ್ ಡಿವೈಡೆಡ್ ಬೈ ನಾನು ಹೇಳಿದೆ ಟೋಟಲ್ ಅಮೌಂಟ್ ಟ್ಯಾಕ್ಸ್ ಕೂಡ ಪೇಮೆಂಟ್ ಆಗಿರಬೇಕು ಇಂಟ್ರೆಸ್ಟ್ ಕೂಡ ಪೇಮೆಂಟ್ ಆಗಿರಬೇಕು ಇನ್ನೂ ಅಮೌಂಟ್ ಉಳಿದಿದೆ ಅದಕ್ಕೆ ಅಮೌಂಟ್ ಅವೈಲೇಬಲ್ ಇನ್ನೂ ಅಮೌಂಟ್ ಉಳಿದಿದೆ ಅವೈಲೇಬಲ್ ಇದೆ ಡಿವೈಡೆಡ್ ಬೈ ಎಷ್ಟು ಶೇರ್ಸ್ ಇದಾವೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇನ್ನು ಎಷ್ಟು ಶೇರ್ಸ್ ಇದಾವೆ ದ ಟೋಟಲ್ ನಂಬರ್ ಆಫ್ ದ ಶೇರ್ಸ್ 10,000 ಶೇರ್ಸ್ ಇದಾವ 20,000 ಶೇರ್ಸ್ ಇದಾವ ಅದಕ್ಕೆ ಇನ್ನೂ ಅವೈಲೇಬಲ್ ಎಷ್ಟಿದೆ ಇನ್ನು 50 lakh rupees ಪ್ರಾಫಿಟ್ ಉಳಿದಿದೆನಾ 5 lakh rupees ಪ್ರಾಫಿಟ್ ಉಳಿದಿದೆನಾ ಎಷ್ಟು ಪ್ರಾಫಿಟ್ ಉಳಿದಿದೆ equity shares ಎಷ್ಟಿದಾವೆ each has to be divided among every single share ಪ್ರತಿಯೊಬ್ಬರಲ್ಲಿ ಡಿವೈಡ್ ಆಗಿರಬೇಕು ಈಗ ನೋಡಿ ಅಮೌಂಟ್ ಅವೈಲೇಬಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ನಾನು ಹೇಳ್ತೇನೆ ನಿಮಗೆ ಅಮೌಂಟ್ ಅವೈಲೇಬಲ್ ಅಂತ ಅಂದು ಬರೀರಿ ಅರ್ನಿಂಗ್ಸ್ ಆದ್ರೂ ಬರೀರಿ
amount available to equity shareholders. Amount available to equity shareholders. First ಏನು ಕನ್ಸಿಡರ್ ಮಾಡಬೇಕು, ಆಪರೇಟಿಂಗ್ ಪ್ರಾಫಿಟ್ or EBIT. ಫಸ್ಟ್ ಏನಂದ್ರೆ ನಾವು ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಇನ್ನು ಇಂಟ್ರೆಸ್ಟ್ ಕೂಡ ಪೇಮೆಂಟ್ ಆಗಿಲ್ಲ, ಟ್ಯಾಕ್ಸ್ ಕೂಡ ಕಟ್ಟಿಲ್ಲ, ಹಾಗೆ ಪ್ರಾಫಿಟ್ ಏನು ಬಂದಿದೆ ಹಾಗೆ ಉಳ್ಕೊಂಡಿದೆ, ಆಪರೇಟಿಂಗ್ ಪ್ರಾಫಿಟ್ ಉಳಿದಿದೆ. ಸೊ ಆ ಆಪರೇಟಿಂಗ್ ಪ್ರಾಫಿಟ್ ಎಷ್ಟಿದೆ ಬರೀಬೇಕು. ಅದು ಇಟ್ ಮೇ ಬಿ 5 crores, 50 crores, 5 lakh, 10 lakh, 10,000 ಎಷ್ಟಾದರೂ EBIT. ಫಸ್ಟ್ ಯಾರಿಗೆ ಪೇಮೆಂಟ್ ಇರುತ್ತೆ, ಪ್ರಿಫರೆನ್ಸ್ ವೈಸ್ ಹೋಗ್ಬೇಕು, ಯಾರಿಗೆ ಮಾನ್ಯತೆ ಕೊಡಬೇಕಾಗುತ್ತೆ, ಫಸ್ಟ್ ಪ್ರಿಫರೆನ್ಸ್ ವೈಸ್ ಹೋಗ್ಬೇಕು. ಫಸ್ಟ್ ಯಾರಿಗೆ ಕೊಡಬೇಕು, ಇಂಟ್ರೆಸ್ಟ್. ಔಟ್ಸೈಡ್ ಪಾರ್ಟಿಯಿಂದ ಲೋನ್ ತಗೊಂಡಿದ್ದೀವಿ, ಎಷ್ಟು ಪರ್ಸೆಂಟೇಜ್ ಅಂತ, ಇಷ್ಟು ಪರ್ಸೆಂಟೇಜ್ ಅಂತ ತಗೊಂಡಿರ್ತೀವಿ, ಆ ಪರ್ಸೆಂಟೇಜ್ ಬರ್ತಿದ್ದು ನಾನು ಒಂದು ಹೇಳ್ತೀನಿ ನಿಮಗೆ. ಡಿಬೆಂಚರ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಪರ್ಸೆಂಟೇಜ್ ಫಿಕ್ಸ್ ಮಾಡಿರ್ತೀವಿ. ಲಾಂಗ್ ಟರ್ಮ್ ಲೋನ್, ಅದು ಲೋನ್ ತಗೊಂಡ್ರು ಕೂಡ ಇಂಟ್ರೆಸ್ಟ್ ಫಿಕ್ಸ್ ಕೊಡಬೇಕು. ಓಕೆ, ಆ ಇಂಟ್ರೆಸ್ಟ್ ಅನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ದಿಸ್ ಇಂಟ್ರೆಸ್ಟ್ ಹ್ಯಾಸ್ ಟು ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಪ್ರಾಫಿಟ್. ಇಂಟ್ರೆಸ್ಟ್ ಎಟ್ ಪರ್ಸೆಂಟೇಜ್ ಎಷ್ಟು ಬರುತ್ತೆ, ಮೈನಸ್. ಓಕೆ, ಈಗ ಡಿಬೆಂಚರ್ ವ್ಯಾಲ್ಯೂ 5 lakh rupees, ಡಿಬೆಂಚರ್ ವ್ಯಾಲ್ಯೂ 8% ಇಂಟ್ರೆಸ್ಟ್ ಅಂತ ಇತ್ತು, 10% ಇಂಟ್ರೆಸ್ಟ್ ಅಂತ ಇತ್ತು. ಸೊ 10% ಇಂಟು 5 lakh ಎಷ್ಟಾಗುತ್ತೆ, 50,000 ಅಂತ ಆಗುತ್ತೆ. ಆ 50,000 rupees ಪ್ರಾಫಿಟ್ ಅಲ್ಲಿ ಲೆಸ್ ಮಾಡಬೇಕು. ನಾವು ಈಗ ಏನು ಬರುತ್ತೆ ನಮಗೆ, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಯಾಕಂದ್ರೆ ಏನು ಹೋಯಿತು, ಇಂಟ್ರೆಸ್ಟ್ ಹೋಯಿತು. ವಿ ಹ್ಯಾವ್ ಡಿಡಕ್ಟೆಡ್ ದ ಇಂಟ್ರೆಸ್ಟ್ ಪಾರ್ಟ್. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಏನು ಲೆಸ್ ಮಾಡಬೇಕು, ಇಲ್ಲಿ ಹೆಸರು ಹೇಳ್ತಾ ಇದೆ. ವಾಟ್ ಯು ಹ್ಯಾವ್ ಟು ಡಿಡಕ್ಟ್, ಫಸ್ಟ್ ಯು ಹ್ಯಾವ್ ಟು ಪೇ ಟ್ಯಾಕ್ಸ್ ಎಟ್ 30%, 40%, 20% ಎಷ್ಟಾದರೂ ಇರುತ್ತೆ. ನಿಮ್ಮ ಕಂಪನಿ ಮೇಲೆ ಬಿಟ್ಟಿದ್ದು ಆ ಪ್ರೊವಿಷನ್ಸ್ ಏನಿರ್ತವೆ ಆ ಬೇಸಿಸ್ ಮೇಲೆ ಟ್ಯಾಕ್ಸ್ ಎಟ್ ಪರ್ಸೆಂಟೇಜ್, ಇಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಕೊಡ್ರಿ. ಟ್ಯಾಕ್ಸ್ ಕೊಟ್ಮೇಲೆ ಬ್ಯಾಲೆನ್ಸ್ ಉಳಿತು, ಮತ್ತೆ ಉಳಿದ್ರೆ ಕಂಪನಿ ಪ್ರಾಫಿಟ್ ಚೆನ್ನಾಗಿ ಅರ್ನ್ ಮಾಡಿದೆ, ಬ್ಯಾಲೆನ್ಸ್ ಉಳಿದಿದೆ ಅಂದರೆ ಇನ್ನು ಅಮೌಂಟ್ ಅವೈಲೇಬಲ್ ಇದೆ. ಓಕೆ, ಇದಕ್ಕೆ ನಾವು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂದ್ರೂ ಅಷ್ಟೇ, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದ್ರೂ ಅಷ್ಟೇ. ನಾನು ಜಸ್ಟ್ ಬರ್ತಿದ್ದಲ್ಲ, ಶೇರ್ ಹೋಲ್ಡರ್ಸ್ ಇಕ್ವಿಟಿನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದ್ರೆ ಇದೆ ನೋಡಿ. ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದ್ರೆ ಶೇರ್ ಹೋಲ್ಡರ್ಸ್ ಇಕ್ವಿಟಿ. ಸೊ ಆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದ್ರೆ ಇದೆ, ಇಂಟ್ರೆಸ್ಟ್ ಹೋಗಿರಬೇಕು, ಟ್ಯಾಕ್ಸ್ ಪೇಮೆಂಟ್ ಮಾಡಿರಬೇಕು, ಬ್ಯಾಲೆನ್ಸ್ ಉಳಿದ್ರೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕಂಪೇರ್ ಮಾಡ್ತೀವಿ ಶೇರ್ ಹೋಲ್ಡರ್ಸ್ ಇಕ್ವಿಟಿ ಜೊತೆ. ಓಕೆ, ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ಯಾರಿಗೆ ಕಂಪೇರ್ ಮಾಡಬೇಕಂದ್ರೆ ಇದು ಮೇನ್ ಇಂಪಾರ್ಟೆಂಟ್, equity shareholders, not the preference shareholder, equity shareholder. Suppose ನೀವು ಶೇರ್ಸ್ ಇಶ್ಯೂ ಮಾಡಿರಿ, ಯಾಕೆ, ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ ಅಂತ ಯಾರು ರಿಲೇಟಿವ್ಸ್ ಔಟ್ಸೈಡ್ ಪಾರ್ಟಿ ಯಾರು ಇಶ್ಯೂ ಮಾಡಿರ್ತೀವಿ. ಸೊ ಆ ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಿದ್ರೆ ಡಿವಿಡೆಂಡ್ ಕೊಡಬೇಕಾನೆ, ಪರ್ಸೆಂಟೇಜ್ ಫಿಕ್ಸ್ ಇರ್ತಾನೆ. ಸೊ ಅದನ್ನು ಕೂಡ ನಾವು ಪ್ರಿಫರೆನ್ಸ್ ಡಿವಿಡೆಂಡ್ ಎಟ್ ಪರ್ಸೆಂಟೇಜ್ ಅಂತ ಇರುತ್ತೆ. ಎಷ್ಟು ಪ್ರಿಫರೆನ್ಸ್ ಶೇರ್ ಕೊಡ್ತೀನಿ, 5,000 ಪ್ರಿಫರೆನ್ಸ್ ಶೇರ್ಸ್. ಎಷ್ಟು ಅಮೌಂಟ್ ತಗೊಂಡಿದ್ದೀನಿ, 5 crore rupees. 5 crore rupees ಡಿವೈಡೆಡ್ ಬೈ 5,000 ಶೇರ್ಸ್ ಎಷ್ಟು ಬೇಕಾಗುತ್ತೆ, ಮತ್ತೆ ಪರ್ಸೆಂಟೇಜ್ ಕೊಟ್ಟಿದ್ದಾನೆ 10%, 5%. 5 crore ಡಿವೈಡೆಡ್ ಬೈ 5% ಅಂತ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ. ಓಕೆ, ನಾನು ಮತ್ತೆ 5 ಮಾರ್ಕ್ಸ್ ಪ್ರಾಬ್ಲಮ್ ಮಾಡುವಾಗ ನಿಮಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರಿಫರೆನ್ಸ್ ಡಿವಿಡೆಂಡ್ ಲೆಸ್ ಮಾಡ್ತೀರಾ, ಈಗ ಏನು ಉಳಿಯುತ್ತೆ, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಇದೆ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಇದೆ. ಈಗ ಏನು ಅಮೌಂಟ್ ಉಳಿಯುತ್ತಲ್ಲ ಇದೆ ಲಾಸ್ಟ್, ಏನಂತ ಇದಕ್ಕೆ ಅಮೌಂಟ್ ಅವೈಲೇಬಲ್. ಯಾರಿಗೆ ಅಮೌಂಟ್ ಅವೈಲೇಬಲ್ ಇದೆ, ಈಗ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಗ ಅಮೌಂಟ್ ಅಂದರೆ ಕ್ಯಾಶ್ ಇದೆ, ಎಷ್ಟಿದೆ ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ದಿಸ್ ಬ್ಯಾಲೆನ್ಸ್ ಮಸ್ಟ್ ಬಿ ಪಾಸಿಟಿವ್. ಪಾಸಿಟಿವ್ ಇದ್ರೆ ಒಳ್ಳೆಯದು, ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಈಗ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಯಾರಿಗೆ ಎಷ್ಟು ಕೊಡಬೇಕು, ಪರ್ ಶೇರ್ ಒಂದೊಂದು ಶೇರ್ ಎಷ್ಟು ವ್ಯಾಲ್ಯೂ ಇದೆ, ಈ ಅಮೌಂಟ್ ಅನ್ನು ಇಟ್ಕೊಳ್ತೀನಿ. ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಪ್ರಾಬ್ಲಮ್ ಅಲ್ಲಿ ಕೊಡ್ತಾನೆ 200 ಶೇರ್ಸ್, 2000 ಶೇರ್ಸ್, 20,000 ಶೇರ್ಸ್.
100 rupees per each share ಅಂತ ಮೆನ್ಷನ್ ಮಾಡ್ತೇನೆ. ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದನ್ನು ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ನಾನು ಹೇಳ್ತೀನಿ ಬರ್ತದೆ. ಓಕೆ, ಇದೇ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರೋದು 5 ಮಾರ್ಕ್ಸ್ ಪ್ರತಿ ಒಂದು ಕ್ವಶನ್ ಪೇಪರ್ನಲ್ಲಿ ಮೋಸ್ಟ್ಲಿ ರಿಪೀಟ್ ಆಗಿತ್ತು 5 ಮಾರ್ಕ್ಸ್. EBID ಅಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಮೈನಸ್ ಫಸ್ಟ್ ಇಂಟ್ರೆಸ್ಟ್ ಲೆಸ್ ಮಾಡ್ರಿ, ಆಮೇಲೆ ಟ್ಯಾಕ್ಸ್ ಲೆಸ್ ಮಾಡ್ರಿ, ಆಮೇಲೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಇರುತ್ತೆ. ದೆನ್ ಯು ಹ್ಯಾವ್ ಟು ಡಿಡಕ್ಟ್ ಡಿವಿಡೆಂಡ್. ಪ್ರಿಫರೆನ್ಸ್ ಡಿವಿಡೆಂಡ್ ಇದೆ ಇದ್ರೆ ಡಿಡಕ್ಟ್ ಮಾಡಿ. ಇಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಇಲ್ಲ, this itself is the amount available to equity shareholders. Okay, ಕೆಲವೊಂದಿಷ್ಟು ಕಂಪನೀಸ್ ಇರ್ತವೆ ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಿರಲ್ಲ, ಈಕ್ವಿಟಿ ಶೇರ್ಸ್ ಬ್ಯಾಲೆನ್ಸ್ ನಾವು ಕನ್ಸಿಡರ್ ಮಾಡಬೇಕು. ಓಕೆ, ನಾವು ಈಗ ಸಿಂಪಲ್ ಆಗಿರುವಂತಹ ಫಾರ್ಮುಲಾಸ್ ಬಹಳ ರೇರ್ ಆಗಿ ಕೇಳಿದ್ರು. ಓಕೆ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋ ಬಹಳ ರೇರ್ ಆಗಿ ಕೇಳಿದ್ರು. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋ ಸಿಂಪಲ್ ಆಗಿ ನೋಡಿ. ಈಗ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಕ್ಲಿಯರ್ ಮಾಡಬೇಕಾದ್ರೆ ನಾವು ಸೇಲ್ಸ್ ಮಾಡಿರಬೇಕು. ಏನು ಮಾಡಿರಬೇಕು? ವಿ ಮಸ್ಟ್ ಹ್ಯಾವ್ ಡನ್ ಸೇಲ್ಸ್. ಓಕೆ, ಸೇಲ್ಸ್ ಏನು ಕಂಪೇರ್ ಮಾಡಬೇಕು? ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ನಾನೇನಿದೆ ಈ ರೇಷಿಯೋಸ್ಗಳನ್ನ ಪರ್ಸೆಂಟೇಜ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. 100 ಮಲ್ಟಿಪ್ಲೈ ಮಾಡಿದ್ರೆ ಡೈರೆಕ್ಟ್ ವ್ಯಾಲ್ಯೂ ಕೊಟ್ಟಿರ್ತಾನೆ. ಪಿ&ಎಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಡೈರೆಕ್ಟ್ ವ್ಯಾಲ್ಯೂ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂತ ಮೆನ್ಷನ್ ಮಾಡಿರ್ತಾನೆ. ಆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ನಾವು ಸೇಲ್ಸ್ ಮೇಲೆ ಕಂಪೇರ್ ಮಾಡಿದ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ರೇಷಿಯೋ ಏನು ಡಿಫರೆನ್ಸ್ ಇದೆ ಹೇಳಿ? ಎಕ್ಸ್ಪೆನ್ಸಸ್ ಹೆಸರು ಮಾತ್ರ ಚೇಂಜ್ ಆಗಿದೆ. ಸೇಮ್ ಯಾವುದು ಕಂಪೇರ್ ಮಾಡಬೇಕು? ನೆಟ್ ಸೇಲ್ಸ್. ಏನು ಕಂಪೇರ್ ಮಾಡ್ತಾ ಇದ್ದೀವಿ? ಸೇಲ್ ಮಾಡಿವೆಲ್ಲ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಲೋಡಿಂಗ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಚಾನಲ್ಸ್, ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಇದ್ದಾವೆ. ಅವೆಲ್ಲ ಡಿಸ್ಟ್ರಿಬ್ಯೂಷನ್ ಚಾನಲ್ ಎಕ್ಸ್ಪೆನ್ಸಸ್ ನಾವೇ ಮಾಡಿದ್ರೆ ಅದನ್ನು ಇಲ್ಲಿ ಕಂಪೇರ್ ಮಾಡಿ. ಇದು ಕೂಡ ಸಿಂಗಲ್ ವ್ಯಾಲ್ಯೂ ಇರುತ್ತೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಪಿ&ಎಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಸಿಂಗಲ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಆ ಸಿಂಗಲ್ ವ್ಯಾಲ್ಯೂ 4000 5000 ಕಂಪೇರ್ ಮಾಡಿ ನೆಟ್ ಸೇಲ್ಸ್ ಜೊತೆ ಕಂಪೇರ್ ಮಾಡಿ. ಪರ್ಸೆಂಟೇಜ್ ಅಲ್ಲಿ ಹೇಳಬೇಕಲ್ಲ, 100 ಓಕೆ. Then similarly we have financial expenses ratio. ಸುಮ್ಮನೆ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಇಷ್ಟೆಲ್ಲ ಡಿಫರೆನ್ಸ್ ಮಾಡಿ ಹೇಳ್ತಾರೆ, ಮೆನ್ಷನ್ ಮಾಡಿರ್ತಾರೆ. ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಅಂದ್ರೆ ಯಾವ ಕನ್ಸಿಡರ್ ಮಾಡಬೇಕೇನೋ ಅಂತ ಭಯ ಪಡಬಾರ್ದು. ಒಂದೇ ವ್ಯಾಲ್ಯೂ ಇರುತ್ತೆ, ನಥಿಂಗ್ ಮೋರ್. ನೆಟ್ ಸೇಲ್ಸ್ ಮೇಲೆ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ multiply by 100, you will get the value in percentage. ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಫ್ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ ಮಾಡಿವಿ while doing sales. ಈ ಸೇಲ್ಸ್ ಕಂಪೇರ್ ಮಾಡಿ ನೋಡ್ತೀವಿ. ಓಕೆ, and the last one we have non operating, ಬಹಳ ಕಡಿಮೆ ಕೇಳಿದ್ರು ಎಕ್ಸ್ಪೆನ್ಸಸ್ ರೇಷಿಯೋ. ಇವಾಗ ಒಂದ್ಸಲ ಕೇಳಿದಾಗ ಮೋಸ್ಟ್ಲಿ ಕೇಳಿಲ್ಲ ಅಂತ ಅನ್ಕೊಳ್ಳಿ, ಬಟ್ ಯು ಬಿ ಪ್ರಿಪೇರ್ಡ್. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗಿದೆ. ನೆಟ್ ಸೇಲ್ಸ್ ಜೊತೆ ಕಂಪೇರ್ ಮಾಡ್ರಿ. ಯಾವ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮಲ್ಟಿಪ್ಲೈ ಬೈ 100. ಈಗ ನಿಮಗೆ ಗೊತ್ತು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ? ಡಿಪ್ರಿಸಿಯೇಷನ್, ಜನರಲ್ ರಿಸರ್ವ್, ಲಾಸ್ ಆನ್ ಸೇಲ್ ಆಫ್ ಮಷಿನರಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ರಿಟರ್ನ್ ಆಫ್ ಗುಡ್ ವಿಲ್, ರಿಟರ್ನ್ ಆಫ್ ಎಲ್ಲ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬರ್ತಾರೆ. ಅದನ್ನ ಪ್ಲಸ್ ಮಾಡಿ ನೆಟ್ ಸೇಲ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಯು ವಿಲ್ ಗೆಟ್ ದ ರಿಸಲ್ಟ್. ಓಕೆ, ಅದೇ ಸರ್ ನಾನ್ ಆಪರೇಟಿಂಗ್ ಇನ್ಕಮ್ ಇದ್ರೆ ಎಕ್ಸ್ಪೆನ್ಸಸ್ ರಿಮೂವ್ ಮಾಡಿ ಇನ್ಕಮ್ ಮಾಡಿ. ನಾನ್ ಆಪರೇಟಿಂಗ್ ಇನ್ಕಮ್ಸ್ ಯಾರು? ಡಿವಿಡೆಂಡ್ ರಿಸೀವ್, ಕಮಿಷನ್ ರಿಸೀವ್, ಅವೆಲ್ಲ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಪ್ರಾಫಿಟ್ ಆನ್ ಸೇಲ್ ಆಫ್ ಮಷಿನರಿ, ಅದನ್ನ ಸಮ್ ಅಪ್ ಮಾಡಿಕೊಂಡು ನೆಟ್ ಸೇಲ್ಸ್ ಜೊತೆ ಕಂಪೇರ್ ಮಾಡಿ ಯು ವಿಲ್ ಗೆಟ್ ದ ಪರ್ಸೆಂಟೇಜ್. ಹಿಯರ್ ವಿ ಹ್ಯಾವ್ ಫಿನಿಶ್ಡ್ ದ ಪಾರ್ಟ್ ಆಫ್ ratios, number of ratios. Those were liquidity ratios, solvency ratios, then turnover ratios, then profitability ratios. Profitability ನಲ್ಲಿ ನಾನು ಸೇಲ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಏನು ಮಾಡಬೇಕು, ಪ್ರಾಫಿಟ್ ಜೊತೆ ಕಂಪೇರ್ ಮಾಡಿದ್ರೆ ಏನು ಮಾಡಬೇಕು ಅಂತ ಮೆನ್ಷನ್ ಮಾಡಿದೆ. ಈಗ ಅರ್ನಿಂಗ್ ಪರ್ ಶೇರ್ ಒಂದು 2-3 ಪ್ರಾಬ್ಲಮ್ಸ್ ನೋಡೋಣ. ಬಹಳ ಈಸಿ ಇದೆ, ಕನ್ಫ್ಯೂಸ್ ಮಾಡೋದೇನು ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು. ಲೆಟ್ಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.